ಸಿಂಧೂರಾರುಣವಿಗ್ರಹಾಂ ತ್ರಿನಯನಾಂ ಮಾಣಿಕ್ಯಮೌಲೀಸ್ಫುರತ್ತಾರಾನಾಯಕಶೇಖರಾಂ ಸ್ಮಿತಮುಖೀಂ ಆಪೀನವಕ್ಷೋರುಹಾಂ ಪಾಣಿಭ್ಯಾಮಲಿಪೂರ್ಣರತ್ನಚಷಕಂ ರಕ್ತೋತ್ಪಲಂ ಬಿಭ್ರತೀಂ ಸೌಮ್ಯಾಂ ರತ್ನಘಟಸ್ಥರಕ್ತಚರಣಾಂ ಧ್ಯಾಯೇತ್ ಪರಾಮಂಬಿಕಾಂ. ಇವತ್ತಿನ ಸಂಚಿಕೆಯ ಮೊದಲ ನಾಮ ಶೃಂಗಾರ ರಸ ಸಂಪೂರ್ಣ. ಶೃಂಗಾರ ರಸದಿಂದ ಸಂಪೂರ್ಣಳಾದವಳು ಅಂತ ಈ ನಾಮ ಹೇಳ್ತಾ ಇದೆ. ಮಹಾಯೋಗೇಶ್ವರನಾದ ಶಿವನನ್ನೂ ಕೂಡ ತನ್ನ ಕಠೋರ ತಪಸ್ಸಿನಿಂದ ಮೆಚ್ಚಿಸಿ ಪತಿಯನ್ನಾಗಿ ಪಡೆದು ಅವನ ಮೈಯ ಅರ್ಧ ಭಾಗವನ್ನೇ ಆವರಿಸಿದ ಅರ್ಧನಾರೀಶ್ವರ ತತ್ವಕ್ಕೆ ಕಾರಣಳಾದವಳು ಈ ಮಾತೆ. ಇದು ಪೌರಾಣಿಕವಾಗಿ ನಮಗೆಲ್ಲ ಗೊತ್ತಿರುವಂಥ ವಿಷಯನೇ. ಹಾಗೆಯೇ ವಿಶ್ವದ ಎಲ್ಲ ಜೀವಕೋಟಿಗಳಲ್ಲಿ ನಾವು ಇದನ್ನು ಅನ್ವಯಿಸಿ ನೋಡಿದರೆ, ಹಾಗೂ ನಮ್ಮ ಮನುಷ್ಯ ವರ್ಗಕ್ಕೂ ಕೂಡ ಇದನ್ನು ಅನ್ವಯಿಸಿ ನೋಡಿದರೆ, ಸ್ತ್ರೀ ದೇಹವನ್ನು ಪಡೆದು ಪುರುಷನ ಮನಸ್ಸನ್ನು ಸೆಳೆದು ಶೃಂಗಾರ ಕಲಾಪಗಳನ್ನು ನಡೆಸಿ ಸೃಷ್ಟಿಯ ಮುಂದುವರಿಕೆಗೆ ಕಾರಣವಾಗುವ ಶೃಂಗಾರಪೂರಿತವಾದ ಹಾವಭಾವದ ಶಕ್ತಿ ಏನಿದೆ ಅದೆಲ್ಲವೂ ಕೂಡ ಈ ಸ್ತ್ರೀ ಶಕ್ತಿಯಾದ ಈ ಚೈತನ್ಯ ಅಂತ ಹೇಳಬೇಕು. ಜೊತೆಗೆ ಮಮತಾ ವಾತ್ಸಲ್ಯ ಮೂರ್ತಿಯಾಗಿ ಈ ಸೃಷ್ಟಿಯ ಮುಂದುವರಿಕೆಗಾಗಿ ಪಡೆಯುವಂಥ ತನ್ನ ಮಕ್ಕಳನ್ನು ತನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸಿ ಕಾಪಾಡುವ ಭಾವದ ಗುಣ ಇದೆಯಲ್ಲ, ಅದಕ್ಕೂ ಕೂಡ ಶೃಂಗಾರ ಅಂತಲೇ ಹೆಸರು. ಹಾಗಾಗಿ ಈ ಎಲ್ಲ ರೀತಿಯ ಪ್ರೀತಿ ಪ್ರೇಮದ ರಸ ಸಮುದ್ರವೇ ಈ ಒಳಗಿರುವ ಚೈತನ್ಯಾಂಬಿಕೆಯಾದ್ದರಿಂದ, ಅಂದರೆ ನಮ್ಮೊಳಗಿರುವಂತಹ ಚೈತನ್ಯವೇ ಆದ್ದರಿಂದ, ಎಲ್ಲ ಜೀವಕೋಟಿಗಳಲ್ಲಿಯೂ ಇರುವಂತಹ ಆ ಚೈತನ್ಯವೇ ಆದ್ದರಿಂದ ಅವಳಿಗೆ ಶೃಂಗಾರ ರಸ ಸಂಪೂರ್ಣ ಅಂತ ನಾಮ ಬಂದಿದೆ. ಮುಂದಿನ ನಾಮ ಜಯ. ಜಯ ಅಂತಂದರೆ ಜಯಸ್ವರೂಪಿಣಿ, ಜಯವನ್ನು ಒದಗಿಸಿ ಕೊಡುವವಳು, ಜಯವನ್ನು ಕೊಡುವವಳು ಅಂತ ಅರ್ಥ ಸಿಂಪಲ್ಲಾಗಿ. ಇಂದ್ರಿಯಗಳನ್ನು ಗೆದ್ದವಳು. ಹಾಗೂ ಯಾವ ಭಕ್ತರಿಗೆ ಇಂದ್ರಿಯವನ್ನು ಗೆಲ್ಲಬೇಕು ಅಂತ ಇರ್ತದೆಯೋ, ಮನಸ್ಸಿನ ಕಾಮನೆಗಳನ್ನು ಮೀರಿ ಎದ್ದು ನಿಂತ್ಕೋಬೇಕು ಅಂತ ಇರ್ತದೆಯೋ ಅಂಥವರಿಗೆ ಜಯವನ್ನು ಕೊಡುವವಳು. ನಮ್ಮ ಎಲ್ಲ ರೀತಿಯ ಜಯಗಳಿಗೆ ಮೂಲ ಈ ಮಾತೆ ಅಂತ ಈ ನಾಮ ಹೇಳ್ತಾ ಇದೆ. ಇಲ್ಲಿ ಇಂದ್ರಿಯ ನಿಗ್ರಹ ಅಂತಂದರೆ ಇಂದ್ರಿಯಗಳನ್ನು ದಮನ ಮಾಡೋದು, ಮನಸ್ಸನ್ನು ದಮನ ಮಾಡೋದು ಅಂತ ಅರ್ಥ ಅಲ್ಲ. ಮನಸ್ಸಿನ ಸ್ಥಿತಿ ಹೇಗಿದೆ, ನಮ್ಮ ಇಂದ್ರಿಯದ ಸ್ಥಿತಿ ಹೇಗಿದೆ ಅಂತ ಯೋಚನೆ ಮಾಡಿ ಚಿಂತನೆ ಮಾಡಿ ನೋಡಿಕೊಂಡು ಯಾವ ಆಸೆಗಳನ್ನು ಬದುಕಿಗೆ ಎಷ್ಟು ಬೇಕು ಅಂತ ವಿಚಾರ ಮಾಡಿ ಎಷ್ಟು ಪೂರೈಸ್ಕೊಳ್ಬೇಕು, ಹೇಗೆ ಪೂರೈಸ್ಕೊಳ್ಬೇಕು ಅನ್ನುವಂತಹ ವಿವೇಕ ಜಾಗೃತಿ ಏನಿದೆ, ಯಾವ ಅಂಟಿಲ್ಲದೆ ಈ ವಿವೇಕದಲ್ಲಿದ್ದು ತಮ್ಮ ಆಸೆಗಳನ್ನು ನಡೆಸಿಕೊಳ್ಳುವವರು, ಅಂದರೆ ಅಗತ್ಯದ ಆಸೆಗಳನ್ನು ಮಾತ್ರ ನಡೆಸಿಕೊಳ್ಳುವವರೇನಿದ್ದಾರೆ ಇಂಥವರ ಮನಸ್ಸು ಇಂದ್ರಿಯ ನಿಗ್ರಹ ಹೊಂದಿದೆ ಅಂತ ಹೇಳ್ಬೋದು. ಇದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ವ್ಯರ್ಥ ಆಸೆಗಳಿಗೆ ಅಥವಾ ಅತಿ ಆಸೆಗಳಿಗೆ ಬಲಿ ಬೀಳಬಾರ್ದು ಅನ್ನುವಂಥದ್ದನ್ನು ಈ ನಾಮ ಒಳಸೂಚನೆ ಕೊಡ್ತಾ ಇದೆ. ಯಾಕೆ ಅಂತಂದರೆ ನಮ್ಮೊಳಗಿನ ಒಂದು ರಹಸ್ಯ ಏನಿದೆ, ಚೈತನ್ಯ ಶಕ್ತಿಯೇ ಇಡೀ ನಮ್ಮ ದೇಹವನ್ನು, ನಮ್ಮ ಮನಸ್ಸನ್ನು, ನಾವು ಅಂದ್ಕೊಂಡಂಥ ವ್ಯಕ್ತಿತ್ವವನ್ನು ನಡೆಸ್ತಾ ಇರ್ತದಲ್ಲ, ಅದು ನಮ್ಮೊಳಗಿಂದನೇ ಗೊತ್ತಾಗಲಿಕ್ಕೆ ಈ ನಮ್ಮ ಮನಸ್ಸು ಹೊರಗಡೆ ಆಕರ್ಷಣೆಯಲ್ಲಿ ಆಸೆಯಲ್ಲಿ ತತ್ಪರ ಆಗಿರ್ತದಲ್ಲ, ಆ ರೀತಿ ತತ್ಪರತೆಯಲ್ಲಿ ನಮ್ಮೊಳಗಿರುವಂಥ ಚೈತನ್ಯವನ್ನು ತಿಳ್ಕೊಳ್ಳಿಕ್ಕೆ ಆಗೋದೇ ಇಲ್ಲ. ಯಾಕೆಂದರೆ ಮನಸ್ಸಿನ ಶಕ್ತಿ ಈ ಹೊರಗಡೆನೇ ಎಲ್ಲ ವ್ಯರ್ಥ ಆಗಿ ಹೋಗ್ತಾ ಇರ್ತದೆ. ಹಾಗಾಗಿ ಇಂದ್ರಿಯ ನಿಗ್ರಹ ಅನ್ನುವಂಥ ಮಾತನ್ನು ನಮ್ಮ ಶಾಸ್ತ್ರಗಳು ನಮಗೆ ಹೇಳುವಂಥದ್ದು. ಇದನ್ನು ಅರ್ಥ ಮಾಡ್ಕೋಬೇಕು. ಈ ಜಯ ಅನ್ನೋದನ್ನು ಇನ್ನೊಂದು ರೀತಿಯಲ್ಲಿ ಬಿಡಿಸಿ ಹೇಳಬೇಕು ಅಂತಂದರೆ, ಹೊರಗಿನ ಕೆಲಸ ಕಾರ್ಯಗಳು ನಾವೇನು ನಡೆಸ್ತೀವೋ ಅದರಲ್ಲಿ ಸೋಲೇ ಆಗಲಿ ಗೆಲುವೇ ಆಗಲಿ ಮನಸ್ಸನ್ನು ಶಾಂತಿಯ ಸ್ತರದಿಂದ ಬೇರೆ ಆಗ್ಲಿಕ್ಕೆ ಬಿಡಬಾರ್ದು, ಅಥವಾ ಮನಸ್ಸನ್ನು ಯಾವಾಗಲೂ ಪ್ರಸನ್ನತೆಯಲ್ಲಿ ಇಟ್ಕೊಳ್ಳುವಂಥದ್ದು. ಇದು ನಿಜವಾಗಿ ಜಯ. ಇದು ನಮ್ಮ ಮನಸ್ಸು ತನಗೆ ತಾನೇ ಮಾಡಿಕೊಳ್ಳುವಂತಹ ಸಾಧನೆ. ಅದು ಯಾವಾಗ ಅಂತಂದರೆ, ಮೊದಲೇ ಯೋಚನೆ ಮಾಡ್ಕೋಬೇಕು. ಕರ್ಮಯೋಗ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನಲ್ಲ, ಇದೇ ಕಾರಣಕ್ಕೆ ಹೇಳುವಂಥದ್ದು. ಯಾವುದೇ ಸಂದರ್ಭ ಕಷ್ಟ ಏನೇ ಬದುಕಿನಲ್ಲಿ ಬರಲಿ, ಯಾವಾಗಲೇ ಬರಲಿ, ನನ್ನ ಹತ್ರ ಸಾಧ್ಯ ಆದಷ್ಟು ನಾನು ಅದನ್ನು ಬಗೆಹರಿಸ್ಲಿಕ್ಕೆ ನೋಡ್ತೀನಿ. ಅದು
ಜಯವೋ ಅಪಜಯವೋ ಗೊತ್ತಿಲ್ಲ. ನನ್ನ ಮನಸ್ಸು ಮಾತ್ರ ಇದರಿಂದ ವಿಚಲಿತ ಹೊಂದೋದಿಲ್ಲ. ಯಾಕೆ ಅಂತಂದರೆ ನನ್ನೊಳಗಿನಿಂದ ಇನ್ನೊಂದು ಶಕ್ತಿ ಇದನ್ನು ಮಾಡಿಸ್ತದೆ. ಅಷ್ಟೇ ನನ್ನ ಜವಾಬ್ದಾರಿ. ಕರ್ತವ್ಯ ಮಾಡುವುದಷ್ಟೇ ನನ್ನ ಜವಾಬ್ದಾರಿ. ಫಲಾಫಲಗಳಿಗೆ ನಾನು ಜವಾಬ್ದಾರನಲ್ಲ ಅನ್ನುವಂಥ ಯೋಚನೆಯನ್ನು ನಿತ್ಯ ಮಾಡ್ಕೊಳ್ತಾ ಹೋದಾಗ ಮನಸ್ಸಿಗೊಂದು ತರಬೇತಿ ಮಾಡಿಕೊಂಡಂಗೆ, ಸಮಾಧಾನದ ತರಬೇತಿ, ಶಾಂತಿಯ ತರಬೇತಿ. ಇದು ಮನಸ್ಸನ್ನು ಸಿದ್ಧ ಮಾಡ್ಕೊಳ್ಳೋದು. ಯಾವುದೇ ಪರಿಸ್ಥಿತಿಗೆ ನಾವು ಯಾವ ಹೊತ್ತಿಗೆ ಯಾವ ಪರಿಸ್ಥಿತಿ ಯಾರಿಗೆ ಬರ್ತದೆ ಅಂತ ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ಈ ರೀತಿ ಮನಸ್ಸನ್ನು ಒಂದು ಟ್ರೈನಿಂಗ್ ಮಾಡ್ಕೋಬೇಕು. ಈ ಟ್ರೈನಿಂಗ್ನಿಂದ ನಿತ್ಯ ಪ್ರತಿ ಕೆಲಸದಲ್ಲೂ ಇದನ್ನು ನಾವು ಅಭ್ಯಾಸ ಮಾಡಿಕೊಂಡ್ರೆ ಜೀವನದಲ್ಲಿ ಬರುವಂಥ ಯಾವ ಸಂದರ್ಭಗಳೇ ಇರಲಿ ಮನಸ್ಸಿನ ಸಮಾಧಾನ ಅಥವಾ ಶಾಂತಿ ನಾಶ ಆಗೋದಿಲ್ಲಲ್ಲ, ಆ ಸ್ಥಿತಿಯನ್ನು ಜಯ ಅಂತ ಹೇಳುವಂಥದ್ದು. ಜಾಲಂಧರ ಸ್ಥಿತ ಅಂತ ಮುಂದಿನ ನಾಮ. ಜಲಂಧರದಲ್ಲಿ ನೆಲೆಸಿರುವವಳು ಅಂತ ಇದರ ಅರ್ಥ. ನಮಗೆಲ್ಲ ಗೊತ್ತಿರುವಂತೆ ಪಂಜಾಬ್ನಲ್ಲಿ ಜಲಂಧರ ಅನ್ನುವಂಥ ಒಂದು ಸ್ಥಳ ಇದೆ. ಆ ಸ್ಥಳದಲ್ಲಿ ಇರುವಂಥ ಶಕ್ತಿಪೀಠದ ದೇವಿಯ ಹೆಸರು ಜಾಲಂಧರ ಅಂತ. ಇನ್ನೊಂದು ಅರ್ಥ ಇದೆ ಈ ಜಾಲಂಧರ ಶಬ್ದಕ್ಕೆ. ಜಾಲಂಧರ ಅಂತಂದರೆ ಕೊರಳ ಭಾಗ, ಕಂಠಭಾಗ. ಈ ಭಾಗವನ್ನು ನಾವು ವಿಶುದ್ಧಿ ಚಕ್ರ ಅಂತ ಕರಿತೇವೆ. ಈ ಕಂಠಭಾಗದಿಂದಲೇ ಮಾತು ವೈಖರಿಯಾಗಿ ಹೊರಹೊಮ್ಮುತ್ತದೆ ಅಂತ ಪರಾಪಶ್ಯಂತಿ, ಮಧ್ಯಮ, ವೈಖರಿ ಅನ್ನುವಂತಹ ನಾಮಗಳಲ್ಲಿ ಶಬ್ದೋತ್ಪತ್ತಿಯ ಸಂದರ್ಭದಲ್ಲಿ ನಾವು ನೋಡಿದ್ವಿ ಅಲ್ವಾ. ಈ ವಿಶುದ್ಧಿ ಚಕ್ರದ ಅಧಿದೇವತೆ ಅಂದರೆ ಈ ಕೊರಳ ಭಾಗದಲ್ಲಿ ಮಾತು ಹೊರಹೊಮ್ಮುವಾಗ, ಶಬ್ದ ಹೊರಹೊಮ್ಮುವಾಗ ಇಲ್ಲೊಂದು ಶಕ್ತಿ ಇರ್ತದಲ್ಲ, ಆ ಶಕ್ತಿಗೆ ವಾಗ್ದೇವಿ ಅಂತ ಕರೀತಾರೆ, ವಾಕ್ಶಕ್ತಿ ಅಂತ ಕರೀತಾರೆ. ಹಾಗಾಗಿ ಈ ಕೊರಳ ಭಾಗದಿಂದ ಮಾತು ವೈಖರಿಯಾಗಿ ಅರಳುವ ವಾಕ್ನ ಶಕ್ತಿಗೆ ವಾಗ್ದೇವಿ ಅಥವಾ ಜಾಲಂಧರ ಅಂತ ಕರಿತೇವೆ. ಜಾಲಂಧರ ಅಂತಂದರೆ ವಾಕ್ಶಕ್ತಿ, ವಾಗ್ದೇವಿ ಅಂತ ಅರ್ಥ. ಮುಂದಿನ ಶ್ಲೋಕವನ್ನು ನೋಡೋಣ. ಓಡ್ಯಾಣ ಪೀಠ ನಿಲಯ ಬಿಂದು ಮಂಡಲ ವಾಸಿನಿ ರಹೋ ಯಾಗ ಕ್ರಮಾರಾಧ್ಯ ರಹಸ್ತರ್ಪಣ ತರ್ಪಿತ. ಈ ಶ್ಲೋಕದಲ್ಲಿ ಮೊದಲನೇ ನಾಮ ಓಡ್ಯಾಣ ಪೀಠ ನಿಲಯ. ಓಡ್ಯಾಣ ಪೀಠದಲ್ಲಿ ನೆಲೆಸಿರುವವಳು. ಓಡ್ಯಾಣ ಪೀಠ ಅಂದರೆ ಒಂದು ಕ್ಷೇತ್ರದ ಹೆಸರು. ಈ ಓಡ್ಯಾಣ ಪೀಠದಲ್ಲಿ ನೆಲೆಸಿರುವಂಥ ದೇವತೆ ಓಡ್ಯಾಣ ಪೀಠ ನಿಲಯ ಅಂತ ಒಂದು ಅರ್ಥ ಇದೆ. ಇನ್ನೂ ಒಂದು ಅರ್ಥ ಓಡ್ಯಾಣ ಅಂತಂದರೆ ಆಜ್ಞಾಚಕ್ರ, ಭ್ರುಕುಟಿ ಅಂದರೆ ನಮ್ಮ ಹಣೆಯ ಮಧ್ಯಭಾಗ. ಈ ಆಜ್ಞಾಚಕ್ರಕ್ಕೆ ಇದು ಮನಸ್ಸಿನ ಜಾಗ ಅಂತ ಈ ತಂತ್ರಶಾಸ್ತ್ರದಲ್ಲಿ ಹೇಳುವಂಥದ್ದು. ಈ ಆಜ್ಞಾಚಕ್ರದಲ್ಲಿ ನೆಲೆಸಿರುವಂಥ ಶಕ್ತಿ ದೇವಿಯನ್ನು ಇಲ್ಲಿ ಓಡ್ಯಾಣ ಪೀಠ ನಿಲಯ ಅನ್ನುವಂಥದ್ದಾಗಿ ಈ ವಾಗ್ದೇವಿಯರು ಹೇಳ್ತಾ ಇದ್ದಾರೆ. ನಮ್ಮ ಮನಸ್ಸಿಗೆ ಶಕ್ತಿಯನ್ನು ಈಯುವಂತಹ ದೇವತೆ, ನಮ್ಮ ಮನಸ್ಸಿನ ಶಕ್ತಿಯೇ ಈ ಓಡ್ಯಾಣ ಪೀಠ ನಿಲಯ ಅಂತ ಸಿಂಪಲ್ಲಾಗಿ ಹೇಳ್ಬೋದು. ಮುಂದಿನ ನಾಮ ಬಿಂದು ಮಂಡಲ ವಾಸಿನಿ. ಇದರ ಅರ್ಥ ಬಿಂದು ಮಂಡಲದಲ್ಲಿ ವಾಸಿಸುವವಳು ಅಂತ. ಈ ಶ್ರೀಚಕ್ರದಲ್ಲಿ ಮಧ್ಯದಲ್ಲಿ ಒಂದು ಬಿಂದು ಇರ್ತದಲ್ಲ, ಆ ಬಿಂದುವಿನಲ್ಲಿ ಇವಳು ನೆಲೆಸಿರುವವಳು ಅಂತ. ಭೈಂದವಾಸಿನಿ ಅನ್ನುವಂಥ ನಾಮವೂ ಕೂಡ ಇದೇ ವಿಷಯವನ್ನು ಹೇಳುವಂಥದ್ದು. ಯೋಗ ಸಾಧಕರು ಮತ್ತು ತಂತ್ರ ಸಾಧಕರು ಹೇಳುವ ಪ್ರಕಾರ ಸಹಸ್ರಾರ ಅಂದರೆ ನಮ್ಮ ನಡು ನೆತ್ತಿಯ ಭಾಗ ಇದೆಯಲ್ಲ, ಆ ಭಾಗದಲ್ಲಿ ಇವಳು ಶಿವನೊಡನೆ ಐಕ್ಯ ಸ್ಥಿತಿಯಲ್ಲಿ ನೆಲೆಸಿರುವವಳು ಅಂತ ಈ ನಾಮ ಹೇಳ್ತಾ ಇದೆ. ಈ ಯೋಗ ಸಾಧನೆ ಹೇಳುವಾಗ ಕುಂಡಲಿನಿ ಶಕ್ತಿ ಜಾಗೃತವಾಗಿ ಮೂಲಾಧಾರದಿಂದ ಅದು ಸಹಸ್ರಾರಕ್ಕೆ ಏರಿ ಅಲ್ಲಿ ಆ ಪರಶಿವನೊಡನೆ ಬೆರೆತು ಆನಂದದಲ್ಲಿ ತನ್ಮಯಳಾಗಿ ಇರ್ತಾಳೆ. ಆನಂದದ ತನ್ಮಯತೆಯಲ್ಲಿ ಶಿವನೊಡನೆ ಸಹಸ್ರಾರದಲ್ಲಿ ಶಕ್ತಿಯ ವಿಹಾರ ನಡೀತಾ ಇರ್ತದೆ ಅನ್ನುವಂತಹ ವಿಷಯ ಬಂದಿತ್ತಲ್ಲ, ಅದೇ ವಿಷಯವನ್ನೇ ಈ ನಾಮ ಹೇಳ್ತಾ ಇದೆ. ಸಹಸ್ರಾರಾಂಬುಜಾರೂಢ ಸುಧಾಸಾರಾಭಿವರ್ಷಿಣಿ ಅನ್ನುವಂಥ ನಾಮವೂ ಕೂಡ ಇದೇ ಅರ್ಥದಲ್ಲಿ ತೆರೆದುಕೊಂಡಿತ್ತು. ಅದೇ ಅರ್ಥವನ್ನು ಇಲ್ಲಿ ಈ ಬಿಂದು ಮಂಡಲವಾಸಿನಿ ಅನ್ನುವಂತಹ ನಾಮ ಹೇಳ್ತಾ ಇದೆ. ಇನ್ನೊಂದು ಅರ್ಥದಲ್ಲಿ ಈ ಬಿಂದು ಮಂಡಲವಾಸಿನಿ ಅನ್ನುವಂಥ ನಾಮವನ್ನು ಕಣ ಕಣದಲ್ಲೂ ಇರುವಂಥ ಚೈತನ್ಯ ಅನ್ನೋದಾಗಿ ತಗೋಬಹುದು. ಅಂದರೆ ವಿಶ್ವದ ಪ್ರತಿಯೊಂದು ಕಣದಲ್ಲೂ ಅಸ್ತಿತ್ವದಲ್ಲಿ ಇರುವಂತಹ ಚೈತನ್ಯವನ್ನು ಇಲ್ಲಿ ಬಿಂದು ಮಂಡಲವಾಸಿನಿ ಅನ್ನೋ ನಾಮದಿಂದ ವಾಗ್ದೇವಿಯರು ಹೇಳ್ತಾ ಇದ್ದಾರೆ ಅಂತನಿಸುತ್ತೆ. ಪ್ರತಿ ಕಣದಲ್ಲೂ ಈ ಅಸ್ತಿತ್ವ, ಈ ಚೈತನ್ಯ ಜಗತ್ತಿನ ತುಂಬ, ಪ್ರಪಂಚದ ತುಂಬ ಇದ್ದೇ ಇದೆ ಅನ್ನೋದಾಗಿ ಈ ನಾಮ ಹೇಳ್ತಾ ಇದೆ ಅನ್ನುವಂತಹ ಒಂದು ಹೊಳಹು ಸಿಗ್ತಾ ಇದೆ. ಮುಂದಿನ ನಾಮ ರಹೋ ಯಾಗ ಕ್ರಮಾರಾಧ್ಯ.
ರಹೋ ಯಾಗ ಅಂದರೆ ಇಲ್ಲಿ ರಹಸ್ಯವಾದ ಯಾಗಕ್ರಮದಿಂದ ಆರಾಧಿತಳಾದವಳು ಅಂತ ಈ ನಾಮ ಹೇಳ್ತಾ ಇದೆ. ರಹಸ್ಯವಾದ ಯಾಗ ಅಂತಂದರೆ ಈ ನಾಮದ ಸಂದರ್ಭದಲ್ಲಿ ಏಕಾಂತಿಕವಾಗಿ, ಅಂದರೆ ನಮ್ಮ ಹೃದಯದಲ್ಲೇ ಜಗನ್ಮಾತೆಯನ್ನು ಭಾವಿಸಿ ನಾವು ಮಾಡುವಂತಹ ಆರಾಧನೆ ಏನಿದೆ ಅದಕ್ಕೆ ರಹೋಯಾಗ ಅಂತ ಹೇಳ್ತಾರೆ. ಮತ್ತು ಈ ತಂತ್ರಶಾಸ್ತ್ರ ಅಥವಾ ಯೋಗಶಾಸ್ತ್ರದಲ್ಲಿ ಈ ಶಾಂಭವಿ ಯೋಗ, ಖೇಚರಿ ಯೋಗ ಅಂತೆಲ್ಲ ಇದೆಯಲ್ಲ, ಆ ರೀತಿಯಲ್ಲಿ ಈ ಜಗನ್ಮಾತೆಯನ್ನೇ ಆರಾಧಿಸುವಂಥದ್ದು ಈ ಸಾಧಕರ ಕ್ರಮ ಇದೆ. ಇದಕ್ಕೂ ಕೂಡ ರಹೋಯಾಗ ಅಂತ ಹೆಸರು. ಒಟ್ಟಿನಲ್ಲಿ ನಮ್ಮಲ್ಲೇ ನಾವು ಏಕಾಗ್ರತೆಯಿಂದ ಇದ್ದು ಈ ಶಕ್ತಿಯನ್ನು ಆರಾಧಿಸುವ ಒಂದು ಕ್ರಮ ಏನಿದೆ ಅದು ಯಾವುದೇ ಇರಬಹುದು, ಆ ಕ್ರಮಕ್ಕೆ ರಹೋಯಾಗ ಕ್ರಮಾರಾಧ್ಯ ಅಂತ ಹೇಳುವಂಥದ್ದು. ಏಕಾಂತ ಧ್ಯಾನ ಅಂತ ಹೇಳ್ಬೋದು. ಈ ಏಕಾಂತ ಧ್ಯಾನದಿಂದ ಈ ಮಾತೆ ಆರಾಧಿತಳು ಅಂತ ಈ ನಾಮ ಹೇಳ್ತಾ ಇದೆ. ರಹಸ್ತರ್ಪಣ ತರ್ಪಿತ ಅಂದರೆ ರಹಸ್ಯವಾಗಿ ಕೊಡುವ ತರ್ಪಣದಿಂದ ತೃಪ್ತಿ ಹೊಂದುವವಳು. ಈ ಮೇಲಿನ ನಾಮವನ್ನು ಹೊಂದಿಕೊಂಡೇ ಈ ನಾಮವೂ ಕೂಡ ಇದೆ, ರಹೋಯಾಗ ಕ್ರಮಾರಾಧ್ಯ ರಹಸ್ತರ್ಪಣ ತರ್ಪಿತ ಅನ್ನುವಂಥದ್ದು. ಅಂದರೆ ತನ್ನೊಳಗೆ ತಾನು ಕೊಡುವ ತರ್ಪಣದಿಂದ ತೃಪ್ತಿ ಹೊಂದುವವಳು. ಆತ್ಮಪೂಜೆಯ ಸ್ತರವನ್ನು ಇದು ಹೇಳ್ತಾ ಇದೆ, ಆತ್ಮಾರ್ಚನೆಯ ಸ್ತರ. ಅಂದರೆ ಏಕಾಂತವಾದ ಮನಸ್ಥಿತಿಯಲ್ಲಿ ಆ ಶಕ್ತಿಯನ್ನು, ನಮ್ಮೊಳಗಿರುವಂತಹ ಶಕ್ತಿಯನ್ನು ನಮ್ಮೊಳಗೇ ನಾವು ಧ್ಯಾನಿಸಿಕೊಂಡು, ನಾನೊಂದು ವ್ಯಕ್ತಿ ಅಂತ ಆದಾಗ ನನ್ನಲ್ಲಿ ಏನೆಲ್ಲ ದೌರ್ಬಲ್ಯ ಇದೆ, ಏನೆಲ್ಲ ಭಯ ಇದೆ, ಏನೆಲ್ಲ ಶಕ್ತಿ ಇದೆ, ಏನೆಲ್ಲ ಪ್ರತಿಭೆ ಇದೆ, ಹೀಗೆ ನಮ್ಮೊಳಗೆ ಇರುವಂತಹ ಎಲ್ಲ ರೀತಿಯ ಶಕ್ತಿಯನ್ನು, ದೌರ್ಬಲ್ಯಗಳನ್ನು ಎಲ್ಲವನ್ನೂ ಕೂಡ ಅವಳಿಗೆ ಮನಸ್ಸಿನಲ್ಲಿಯೇ ಸಮರ್ಪಣೆ ಮಾಡಿಕೊಂಡು, ಆ ಆತ್ಮಾರ್ಪಣೆ ಅಂತ ನಾವು ಏನು ಕರಿತೀವಲ್ಲ, ಆ ಆತ್ಮಾರ್ಪಣೆ ಮಾಡಿದರೆ ಅಂದರೆ ತನ್ನನ್ನೇ ತಾನು ತರ್ಪಣ ಕೊಟ್ಟು ಬಿಡುವಂತಹ ಸ್ಥಿತಿ, ಆ ಸ್ಥಿತಿ ಯಾವ ಭಕ್ತರ ಮನಸ್ಸಿನಲ್ಲಿ ಫಲಿಸ್ತದೆ ಅಂತಹ ಸಾಧಕರ ಆತ್ಮತರ್ಪಣ ಭಾವಕ್ಕೆ ಅವಳ ಹೃದಯದಲ್ಲೇ ತಾನೂ ಕೂಡ ರಹಸ್ಯವಾಗಿಯೇ ಒಲಿದು ಬರುವವಳು. ರಹಸ್ಯವಾಗಿ ಅಂತಂದರೆ ಅವರ ಮನಸ್ಸಿನಲ್ಲಿ ಅವಳು ಗೋಚರ ಆಗ್ತಾಳೆ, ಹೊರಗಡೆ ಪ್ರತ್ಯಕ್ಷ ಆಗ್ತಾಳೆ ಅಂತಿಲ್ಲ, ಆಕಾರ ತಳೆದು ಬರ್ತಾಳೆ ಅಂತಿಲ್ಲ. ಆ ಆತ್ಮಾನುಭವ ಮನಸ್ಸಿಗೆ ಆಗಲಿಕ್ಕೆ ಎಲ್ಲ ಸಾಧ್ಯತೆಯೂ ಇದೆ ಅಂತ ಈ ರಹೋಯಾಗ ಕ್ರಮಾರಾಧ್ಯ ರಹಸ್ತರ್ಪಣ ತರ್ಪಿತ ಅನ್ನುವಂಥ ನಾಮ ಹೇಳ್ತಾ ಇದೆ, ಸೂಚನೆ ಕೊಡ್ತಾ ಇದೆ. ಮುಂದಿನ ಶ್ಲೋಕವನ್ನು ನೋಡೋಣ. ಸದ್ಯ ಪ್ರಸಾದಿನಿ ವಿಶ್ವಸಾಕ್ಷಿಣಿ ಸಾಕ್ಷಿವರ್ಜಿತ ಷಡಂಗದೇವತಾಯುಕ್ತ ಷಡ್ಗುಣ್ಯ ಪರಿಪೂರಿತ. ಸದ್ಯ ಪ್ರಸಾದಿನಿ ಅಂತ ಮುಂದಿನ ನಾಮ. ಈ ನಾಮವೂ ಕೂಡ ಹಿಂದಿನ ಎರಡು ನಾಮಕ್ಕೆ ಪೂರಕವಾಗಿಯೇ ಇದೆ. ತಕ್ಷಣವೇ ಪ್ರಸನ್ನಳಾಗುವವಳು ಅಂತ ಈ ನಾಮದ ಅರ್ಥ. ಅಂದರೆ ಯಾರು ಏಕಾಂತ ಭಕ್ತರೋ, ಯಾರು ಏಕಾಂತವಾಗಿ ಇವಳನ್ನು ಆರಾಧನೆ ಮಾಡ್ತಾ ಮಾಡ್ತಾ ಆತ್ಮಾರ್ಪಣೆ ಮಾಡ್ಕೊಳ್ತಾರೋ ಅಂಥವರಿಗೆ, ಅಂದರೆ ಹೃದಯವನ್ನೇ ಒಪ್ಪಿಸಿಬಿಟ್ಟವರಿಗೆ ಇವಳು ಸದ್ಯಪ್ರಾಸಾದಿನಿ, ತಕ್ಷಣವೇ ಒಲಿದು ಅನುಗ್ರಹವನ್ನು ಮಾಡುವವಳು ಅಂತ ಈ ನಾಮ ಹೇಳ್ತಾ ಇದೆ. ಈ ಮಾತೆ ಮಾತೃಭಾವದಿಂದ ವಿಶೇಷವಾಗಿ ಒಲಿಯುವಳಾದ್ದರಿಂದ ಮುಗ್ಧ ಭಕ್ತಿಗೆ, ಏಕಾಗ್ರದ ಏಕಾಂತ ಸಾಧನೆಗೆ ಪ್ರಾಮಾಣಿಕವಾಗಿ ಯಾರು ತಮ್ಮೆಲ್ಲ ದೌರ್ಬಲ್ಯ ಶಕ್ತಿ ಎಲ್ಲವೂ ನನ್ನ ಬದುಕಿನಲ್ಲಿ ನನಗೆ ಒದಗಿ ಬರ್ತಾ ಇರುವ ಎಲ್ಲ ಸಂದರ್ಭಗಳು, ಎಲ್ಲ ಸಂಪತ್ತು ನಿನ್ನಿಂದಲೇ ಬಂದಿದ್ದು, ನೀನೇ ಇದರನ್ನು ಕೊಟ್ಟಿದ್ದು ಅಂತ ಆತ್ಮಭಾವದಲ್ಲಿ ಅವಳನ್ನು ಸದಾ ನೆನೀತಾ ಇರ್ತಾರೋ, ಇದರನ್ನೇ ಅನನ್ಯ ಭಕ್ತಿ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳೋದು. ಇಂಥ ಅನನ್ಯವಾದ ಅರ್ಪಣೆ, ಸಮರ್ಪಣೆ ಆತ್ಮಭಾವಕ್ಕೆ ಅವಳು ಬೇಗನೆ ಫಲ ನೀಡುವಂಥವಳು, ಒಲಿದು ಬರುವಂಥವಳು ಅಥವಾ ಅನುಭಾವಕ್ಕೆ ಬರುವಂಥವಳು, ನಮ್ಮ ಹೃದಯದಲ್ಲೇ ನಮಗೆ ಅನುಭವಕ್ಕೆ ಬರ್ತಾಳೆ ಅಂತ ಈ ನಾಮ ಹೇಳ್ತಾ ಇದೆ. ಈ ಏಕಾಂತ ಸಾಧನೆಯ ವಿಷಯ ಗೀತೆಯ 13ನೇ ಅಧ್ಯಾಯದಲ್ಲೂ ಬಂದಿದೆ. ಮಯಿ ಚಾನನ್ಯ ಯೋಗೇನ ಭಕ್ತಿರವ್ಯಭಿಚಾರಿಣಿ ವಿವಿಕ್ತ ದೇಶ ಸೇವಿತ್ವಂ ಅರತಿರ್ಜನ ಸಂಸದಿ ಎನ್ನುವಂಥ ಶ್ಲೋಕದಲ್ಲಿ ಶ್ರೀಕೃಷ್ಣ ನಿರ್ಜನ ಪ್ರದೇಶದಲ್ಲಿ ಅಂದರೆ ಏಕಾಂತದಲ್ಲಿ ಬಂಧು ಮೋಹ ಮತ್ತು ವ್ಯಕ್ತಿತ್ವದ ಎಲ್ಲ ಅಭಿಮಾನಗಳನ್ನು ತೊರೆದು ಸಮಚಿತ್ತದಿಂದ ಅನನ್ಯವಾಗಿ ಏಕಾಂತವಾಗಿ ಯಾರು ನನ್ನನ್ನು ತಮ್ಮ ಹೃದಯದಲ್ಲೇ ಉಪಾಸನೆ ಮಾಡ್ತಾರೋ ಅಂಥವರು ಬಹು ಬೇಗನೆ ನನ್ನನ್ನು ಪಡೀತಾರೆ ಅಂತ ಹೇಳ್ತಾನೆ. ಇದೇ ಅರ್ಥವನ್ನು ಇಲ್ಲಿ
ರಹೋಯಾಗಕ್ರಮಾರಾಧ್ಯ ರಹಸ್ತರ್ಪಣ ತರ್ಪಿತ ಸದ್ಯಪ್ರಾಸಾದಿನಿ ಅನ್ನುವಂತಹ ನಾಮದಿಂದ ಇದೇ ವಿಷಯ ಲಲಿತಾ ಸಹಸ್ರನಾಮದಲ್ಲಿ ಪ್ರತಿಪಾದಿತವಾಗ್ತಾ ಇದೆ. ಮುಂದಿನ ನಾಮ ವಿಶ್ವಸಾಕ್ಷಿಣಿ. ವಿಶ್ವಕ್ಕೆ ಸಾಕ್ಷಿಯಾಗಿ ಇರುವವಳು. ಇಡೀ ಪ್ರಪಂಚವನ್ನು ಯಾವಾಗಲೂ ಈ ಶಕ್ತಿ ಚೈತನ್ಯ ನೋಡ್ತಾನೆ ಇರ್ತಾಳೆ ಸಾಕ್ಷಿ ಭಾವದಲ್ಲಿ ಅಂತ. ಇಡೀ ವಿಶ್ವದ ಜೀವಕೋಟಿಗಳನ್ನು ಹುಟ್ಟಿಸಿ ಬೆಳೆಸಿ ಬದುಕಗೊಟ್ಟು ಅವೆಲ್ಲ ಜೀವಿಗಳ ಚಟುವಟಿಕೆ ಏನು ನಡೀತಾ ಇರ್ತದೆ ಅದನ್ನು ನಿರಂತರವಾಗಿ ಆ ಜೀವಿಗಳ ಒಳಗಿಂದನೇ ನೋಡ್ತಾ ಇರ್ತಾಳೆ. ಆ ಜೀವಿಗಳಿಂದ ಮನುಷ್ಯರನ್ನೂ ಸೇರಿ ದೇವತೆಗಳನ್ನು ಸೇರಿ ಅವರಿಂದ ಆಗಬೇಕಾದ ಕರ್ಮಗಳನ್ನೇ ಮಾಡಿಸ್ತಾಳೆ. ಈ ವಿಶ್ವ ನಿಯಾಮಕ ಶಕ್ತಿಯಾದ ಮಾತೆ ಸೃಷ್ಟಿ ಸ್ಥಿತಿ ಲಯ ಮೂರನ್ನೂ ಕೂಡ ಏಕಪ್ರಕಾರವಾಗಿ ನಡೆಸ್ತಾಳೆ. ಅಂದರೆ ಈ ಜಗತ್ತಿನಲ್ಲಿ ಆಗಬೇಕಾದ್ದೇ ಆಗ್ತದೆ, ನಡೆಯುವಂಥದ್ದೇ ನಡೀತದೆ ಹೊರತು ಆಗಬಾರದ್ದು ಯಾವುದೂ ಇಲ್ಲ. ನಮಗನಿಸ್ತದೆ ಇದು ಆಗಬಾರ್ದಿತ್ತು ಅಂತ, ಆದರೆ ಆ ಮಾತೆಗೆ ಸೃಷ್ಟಿಯೂ ಒಂದೇ ಸ್ಥಿತಿಯೂ ಒಂದೇ ಲಯವೂ ಒಂದೇ ಆಗಿದ್ದಕ್ಕೆ ಇದು ನಿರಂತರ ಬದಲಾಗುವಂತಹ ಪ್ರಕ್ರಿಯೆ ಈ ಜಗತ್ತಿನಲ್ಲಿ ನಡೀತಾ ಇರೋದಕ್ಕೆ ಅದೇ ಅವಳ ಸೃಷ್ಟಿ ನಿಯಮ ಆಗಿದ್ದಕ್ಕೆ ಈ ಆಗಬಾರದ್ದು ಅಂತ ನಮಗೇನು ಕಾಣ್ತದೋ ಅದೆಲ್ಲವೂ ಮಾತೆಯ ದೃಷ್ಟಿಯಲ್ಲಿ ಸರಿಯೇ. ಸಾಕ್ಷಿಯವಳು, ಎಲ್ಲವನ್ನು ಸಮಾನವಾಗಿ ನೋಡ್ತಾ ಇರುವಂಥವಳು. ಹಾಗಾಗಿ ಅದೆಲ್ಲವೂ ನಡೆದೇ ನಡೀತದೆ. ಈ ಜಗತ್ತಿನಲ್ಲಿ ಏನೇನೇನೇನು ನಡೀತಾ ಇರ್ತದೋ ಅದೆಲ್ಲವೂ ಕೂಡ ಅವಳ ಇಚ್ಛೆಯಿಂದನೇ ನಡೆಯುವಂಥದ್ದು. ಯಾಕೆಂದರೆ ಇಡೀ ಜಗತ್ತು ಅವಳ ನಿಯಮನಕ್ಕೆ ಒಳಪಟ್ಟಿದ್ದು. ಆ ರಹಸ್ಯಗಳೆಲ್ಲ ನಮಗೆ ಪೂರ್ತಿ ಗೊತ್ತೇ ಇಲ್ಲ, ಏನೂ ಗೊತ್ತಿಲ್ಲ ಅಂತ ಹೇಳಬೇಕು. ಹಾಗಾಗಿ ನಮಗೆ ಅಯ್ಯೋ ಇದು ಹೀಗಾಯಿತು, ಅಯ್ಯೋ ಇದು ಹಾಗಾಯಿತು ಅಂತ ಯಾವಾಗಲೂ ಪರಿತಪಿಸ್ತಾ ಇರ್ತೇವೆ. ಏನು ನಮ್ಮ ದೃಷ್ಟಿಯಲ್ಲಿ ಒಳಿತಲ್ವೋ ಅದು ನಡೆದಾಗ ಈ ರೀತಿ ಪರಿತಾಪ ಮನಸ್ಸಿಗೆ ಉಂಟಾಗ್ತದಲ್ಲ. ಯಾವುದು ನಿಜವಾಗಿ ನಡೆಸಬೇಕೋ ಅದರನ್ನು ಮಾತೆ ನಡೆಸ್ತಾನೆ ಇರ್ತಾಳೆ. ಎಲ್ಲರಲ್ಲೂ ಆ ಶಕ್ತಿ ಚೈತನ್ಯ ಇದ್ದೇ ಇರ್ತದೆ. ಆಯಾಯ ಜೀವಿಗಳು ಏನು ಕರ್ಮ ಮಾಡಬೇಕೋ ಆ ಕರ್ಮವನ್ನು ಮಾಡುವಂತಹ ಚೈತನ್ಯ ಅವರ ಒಳಗಿನಿಂದಲೇ ಅವರಿಗೆ ಪ್ರೇರಣೆಯನ್ನು ಕೊಟ್ಟು ಶಕ್ತಿಯನ್ನು ಕೊಟ್ಟು ಆ ಕೆಲಸವನ್ನು ಮಾಡಿಸ್ತಾನೆ ಇರ್ತದೆ. ಅದು ನೆಗೆಟಿವ್ ಆಗಿ ಕಂಡರೂ ಆ ಒಳಗಿನ ಶಕ್ತಿ ಚೈತನ್ಯ ಮಾತ್ರ ನೆಗೆಟಿವ್ ಅಲ್ಲ. ಆ ನೆಗೆಟಿವ್ ಕೆಲಸಗಳನ್ನು ಮೂಲತಃ ಒಳಗಿರುವಂತಹ ಆ ಜೀವಿಗಳ ಅಥವಾ ಆ ಮನುಷ್ಯನ ಒಳಗಿರುವಂತಹ ಶಕ್ತಿ ಚೈತನ್ಯವೇ ನಡೆಸುವಂಥದ್ದು. ಇದು ಜೀವಲೋಕಕ್ಕೆ ಒಂದೇ ಅಲ್ಲ, ಈ ದೇವತೆಗಳ ಮಟ್ಟದಲ್ಲೂ ಹೌದು. 14 ಲೋಕ ಅಂತ ಹೇಳ್ತೀವಲ್ಲ, ಅಂದರೆ ಈ ಸೃಷ್ಟಿ ಪ್ರಪಂಚ ಅಂತ ಏನಿದೆಯೋ ಅದೆಲ್ಲ ವ್ಯವಸ್ಥೆಗಳು ಯಾವ ರೀತಿ ಒಂದು ನಿಯಮನ ಆಗಿದೆಯೋ ಆ ಎಲ್ಲ ನಿಯಮನ ಪಟ್ಟಂತಹ ಶಕ್ತಿಗಳು ಕೂಡ ಮೂಲತಃ ಇದೇ ಶಕ್ತಿ ಚೈತನ್ಯದಿಂದ ಈ ಪ್ರಪಂಚವನ್ನು ಈ ಸೃಷ್ಟಿಯನ್ನು ನಡೆಸುವಂಥದ್ದಾಗಿದ್ದರಿಂದ ಆ ರೀತಿ ಒಳಗೆ ಸಾಕ್ಷಿಯೇ ತಾನಾಗಿ ಆ ಚಟುವಟಿಕೆಗಳನ್ನು ತಾನೇ ನಡೆಸ್ತಾಳೆ ಶಕ್ತಿಯಾಗಿ. ಜೊತೆಗೆ ಸಾಕ್ಷಿಯಾಗಿ ತನ್ನ ಚಟುವಟಿಕೆಗಳು ಸರಿಯಾಗಿ ನಡೀತಾ ಇದೆಯೋ ಇಲ್ವೋ ಅಂತ ಪ್ರತಿ ಕ್ಷಣ ಪ್ರತಿಯೊಬ್ಬರನ್ನು ನೋಡ್ತಾನೆ ಇರ್ತಾಳೆ. ಹಿಂದಿನ ಒಂದು ನಾಮದಲ್ಲಿ ನಾವು ಹೇಳಾಯ್ತಲ್ಲ ಚಿತ್ರಗುಪ್ತ ಅಂತ, ಆ ರೀತಿಯಲ್ಲಿ ಕೆಲಸವನ್ನು ತನ್ನ ಕೆಲಸವನ್ನು ನಿರ್ವಹಣೆ ಮಾಡುವಂಥವಳು ಇವಳು. ಪ್ರತಿ ಕ್ಷಣ ಯಾವುದನ್ನು ಈ ವಿಶ್ವಸಾಕ್ಷಿಯ ಕಣ್ಣಿನಿಂದ ಅಥವಾ ಆತ್ಮಸಾಕ್ಷಿಯ ಕಣ್ಣಿನಿಂದ ನಾವು ಮರೆಮಾಚಕ್ಕೆ ಆಗಲ್ಲ. ಇದನ್ನು ಸದಾ ನೆನ್ಪಿಟ್ಕೋಬೇಕು ಅಂತ ಈ ಸಾಕ್ಷಿ ಅನ್ನುವಂತಹ ನಾಮದ ವಿಷಯ ತುಂಬ ನಾಮಗಳಲ್ಲಿ ಬರ್ತಾ ಹೋಗ್ತದೆ. ಅಂದರೆ ಆತ್ಮಸಾಕ್ಷಿ ಪ್ರತಿಯೊಬ್ಬರಲ್ಲೂ ಪ್ರತಿಯೊಂದು ಕ್ಷಣವೂ ಜಾಗೃತವಾಗಿರ್ತದೆ. ಆ ಜಾಗೃತ ಸ್ಥಿತಿ ಏನಿದೆ ಆ ಜಾಗೃತ ಸ್ಥಿತಿಯನ್ನೇ ನಾವಿಲ್ಲಿ ಲಲಿತಾಂಬೆ ಅನ್ನೋದಾಗಿ ಸ್ತುತಿ ಮಾಡ್ತಾ ಇರೋದು ಅನ್ನೋದಾಗಿ ನೆನಪು ಮಾಡ್ಕೋಬೇಕು ಅಂತ ಈ ನಾಮ ಹೇಳ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟೆ ಒಂದು ವಿಷಯ ಹೇಳಬೇಕು ಅಂತ ಅನ್ನಿಸ್ತಾ ಇದೆ. ವರದಳ್ಳಿಯನ್ನು ಭಾಳ ಮಂದಿ ನೋಡಿರ್ತಾರೆ ಕೇಳುಗರು. ಅಲ್ಲಿ ಈ ಆಶ್ರಮ ಇದೆಯಲ್ಲ, ಶ್ರೀಧರ ಆಶ್ರಮದ ಪಕ್ಕದಲ್ಲೇ ಒಂದು ಬೋರ್ಡ್ ಇದೆ. ಆ ಬೋರ್ಡ್ನಲ್ಲಿ ಒಂದು ಸಾಲಿದೆ, ಇರುವೆಯ ಕಾಲಿನ ಸದ್ದು ಭಗವಾನರಿಗೆ ಕೇಳುತ್ತದೆ ಅಂತ ಆ ಬೋರ್ಡ್ನಲ್ಲಿ ಒಂದು ಸಾಲು. ಅಂತಂದರೆ ಇರುವೆಯ ಕಾಲಿನ ಸದ್ದು ಅವರು ಹೇಗೆ ಆಲಿಸ್ತಾರೆ? ಇರುವೆಯೊಳಗೆ ಸಾಕ್ಷಿ ಚೈತನ್ಯ ಆಗಿರುವವರೂ ಕೂಡ ಅವರೇ. ಹಾಗಾಗಿ ಇರುವೆಯ ಕಾಲಿನ ಸದ್ದು ಕೂಡ ಅವರಿಗೆ ಕೇಳ್ತದೆ. ಪ್ರತಿಯೊಂದರಲ್ಲೂ ಇರುವಂತಹ ಆತ್ಮಸಾಕ್ಷಿ ಅಂತಂದರೆ ಆ ಭಗವತ್ ತತ್ವವೇ ಆಗಿದ್ದಕ್ಕೆ ಈ ರೀತಿ ಎಲ್ಲ ಸಾಲುಗಳು
ಬರ್ತಾ ಹೋಗ್ತವೆ. ಈ ರೀತಿ ಎಲ್ಲ ಮಾತುಗಳು ಬರ್ತಾ ಹೋಗ್ತವೆ. ಇದರ ಅರ್ಥ ವಿಶ್ವಸಾಕ್ಷಿ, ಎಲ್ಲರೊಳಗೂ ಎಲ್ಲ ಜೀವಿಗಳೊಳಗೂ ಇರುವಂತಹ ಆತ್ಮಚೈತನ್ಯ ಈ ಲಲಿತಾಂಬಿಕೆ ಅನ್ನೋದಾಗಿ ಇಲ್ಲಿ ನಾವು ಅರ್ಥ ಮಾಡ್ಕೋಬೋದು. ಮುಂದಿನ ನಾಮ ಸಾಕ್ಷಿವರ್ಜಿತ. ಸಾಕ್ಷಿವರ್ಜಿತ ಅಂದರೆ ಸಾಕ್ಷಿ ಇಲ್ಲದವಳು ಅಂತ. ಹಿಂದಿನ ನಾಮ ಇಡೀ ವಿಶ್ವಕ್ಕೆಲ್ಲ, ಈ ವಿಶ್ವದ ಜೀವರಾಶಿಗಳ ಅಂತರ್ಯಾಮಿಯಾಗಿದ್ದುಕೊಂಡು ಪ್ರತಿ ಕ್ಷಣ ಎಲ್ಲವನ್ನು ನಿಯಮನ ಮಾಡ್ತಾ ಆ ಜೀವಿಗಳ ಒಳಗಿಂದಲೇ ಆ ಕೆಲಸವನ್ನು ನೋಡ್ತಾ ಇರುವವಳು ಅನ್ನುವಂಥ ವಿಷಯ ಬಂದಿತ್ತಲ್ಲ. ಈಗ ಆ ಶಕ್ತಿ, ಯಾವ ಅಂತರ್ಯಾಮಿ ಶಕ್ತಿ ಪ್ರತಿಯೊಬ್ಬರೊಳಗೂ ಕೆಲಸ ಮಾಡ್ತಾ ಇದೆಯೋ ಆ ಶಕ್ತಿಗೆ ಸಾಕ್ಷಿ ಅನ್ನುವಂಥದ್ದಿಲ್ಲ. ಅವಳೇ ಸ್ವತಃ ಸಾಕ್ಷಿ, ಬಿಟ್ಟರೆ ಅವಳಿಗೆ ಯಾರೂ ಸಾಕ್ಷಿ ಇಲ್ಲ. ಶೀ ಈಸ್ ದ ಸುಪ್ರೀಂ ಪವರ್. ಅದು ಆತ್ಮಚೈತನ್ಯ ಅನ್ನುವಂಥದ್ದು ಅಷ್ಟು ಶ್ರೇಷ್ಠವಾದದ್ದು, ಅಷ್ಟು ಪ್ರಬಲವಾದದ್ದು ಹೊರತಾಗಿ ಇನ್ನೊಂದು ಅವಳನ್ನು ಮೀರಿಸಿದ್ದು ಅನ್ನುವಂತಹ ತತ್ವ ಅಥವಾ ಶಕ್ತಿ ಯಾವುದೂ ಇಲ್ಲ. ಅದೇ ಫೈನಲ್ ಅಂತ ಈ ನಾಮ ಹೇಳ್ತಾ ಇದೆ. ಜೊತೆಗೆ ಈ ಶಕ್ತಿಯನ್ನು ಅಥವಾ ಈ ಆತ್ಮಚೈತನ್ಯ ನಮ್ಮೊಳಗೇನಿದೆ ಆ ಚೈತನ್ಯವನ್ನೇ ನಾವು ಏಕಾಂತದಲ್ಲಿ ಏಕಾಗ್ರವಾಗಿ ಧ್ಯಾನಿಸಿ ನಮ್ಮೆಲ್ಲ ಕಷ್ಟ ನಷ್ಟ ಇವುಗಳಿಂದ ಹೊರತಾದ ಮನಸ್ಥಿತಿಯನ್ನು, ಶ್ರೇಷ್ಠವಾದ ಮನಸ್ಥಿತಿ ಏನಿದೆ ಅದನ್ನು ಪಡ್ಕೋಬಹುದು ಅಂತ ಈ ನಾಮ ಸೂಚಿಸ್ತಾ ಇದೆ. ಮುಂದಿನ ನಾಮ ಷಡಂಗ ದೇವತಾಯುಕ್ತ. 6 ಅಂಗದೇವತೆಗಳಿಂದ ಕೂಡಿದವಳು ಅಂತ ಈ ನಾಮ ಹೇಳ್ತಾ ಇದೆ. ಹಾಗಂದ್ರೆ ಏನು ಅಂತ ನೋಡೋಣ. ನೋಡಿ, ಮಂತ್ರದ ವಿಷಯವನ್ನು ಮಾತಾಡ್ತಾ ಇದೆ. ಯಾವುದೇ ವ್ರತಕತೆ ಮಾಡುವಾಗಲೂ ಅಥವಾ ಈ ಸಹಸ್ರನಾಮ ಓದಬೇಕಾದ್ರೆ ಇರಲಿ, ಒಂದು ಕ್ರಮಬದ್ಧ ವಿನ್ಯಾಸ ಈ ಓದುವಿಕೆಗೆ ಅಥವಾ ಈ ಅನುಸಂಧಾನಕ್ಕೆ ಇರ್ತದಲ್ಲ, ಆ ಕ್ರಮಬದ್ಧತೆಯನ್ನು ಇದು ಹೇಳ್ತಾ ಇದೆ. ಯಾವುದೇ ಮಂತ್ರ ಇರಲಿ, ಅದಕ್ಕೊಂದು ಋಷಿ, ಒಂದು ಛಂದಸ್ಸು, ಒಂದು ಕೀಲಕ, ಶಕ್ತಿ, ಬೀಜ, ಹೀಗೆಲ್ಲ 6 ರೀತಿಯಲ್ಲಿ ಅದನ್ನು ಮೊದಲೇ ಸಂಕಲ್ಪ ಪೂರ್ವಕ ಉಚ್ಚಾರ ಮಾಡಿ ಒಂದು ಕ್ರಮಬದ್ಧತೆಯನ್ನು ನಮ್ಮ ವೇದ ಮಂತ್ರದಲ್ಲಿ ಋಷಿಗಳು ಏರ್ಪಡಿಸಿದ್ದಾರೆ. ಈ ವಿಷಯವನ್ನು ಈ ನಾಮ ಹೇಳ್ತಾ ಇದೆ. ಯಾರ ಮನೆಯಲ್ಲಿ ಯಾವುದಾದ್ರೂ ವೈದಿಕ ವ್ರತ ಕತೆ ಮಾಡಿಸ್ತಾ ಇರ್ತಾರೋ ಅಂಥವರಿಗೆಲ್ಲ ಈ ವಿಷಯ ಗೊತ್ತೇ ಇರ್ತದೆ. ಇಲ್ಲಿ ನಾವೊಂದು ಉದಾಹರಣೆ ತಗೊಂಡು ಹೇಳೋದಾದರೆ, ಈ ಲಲಿತಾ ಸಹಸ್ರನಾಮದಲ್ಲೇ ನೋಡಿ, ಮೊದಲು ಪ್ರಥಮೋಧ್ಯಾಯ ಅಂತ ಮೊದಲನೇ ಅಧ್ಯಾಯ ಮುಗಿದ ಮೇಲೆ ಅಥನ್ಯಾಸ ಅಂತ ಒಂದು ಪಾರ್ಟ್ ಬರ್ತದೆ ಲಲಿತಾ ಸಹಸ್ರನಾಮದಲ್ಲಿ. ಅದರಲ್ಲೇನಿದೆ, ಅಸ್ಯ ಶ್ರೀ ಲಲಿತಾ ಸಹಸ್ರನಾಮ ಸ್ತೋತ್ರಮಾಲಾ ಮಂತ್ರಸ್ಯ ವಶಿನ್ಯಾದಿ ವಾಗ್ದೇವತಾ ಋಷಯಃ. ಅಂದರೆ ಈ ಲಲಿತಾ ಸಹಸ್ರನಾಮ ಸ್ತೋತ್ರ ಪಾರಾಯಣ ಮಾಡ್ತಾ ಇರುವಾಗ ಈ ಮಂತ್ರಕ್ಕೆ ವಶಿನ್ಯಾದಿ ವಾಗ್ದೇವತೆಯರು ಋಷಿಗಳು. ಅನುಷ್ಠುಪ್ ಛಂದಃ, ಇದು ಅನುಷ್ಠುಪ್ ಛಂದಸ್ನಲ್ಲಿ ಇದೆ. ಇಲ್ಲಿನ ದೇವತೆ ಯಾವುದು ಅಂದರೆ ಶ್ರೀ ಲಲಿತಾ ಪರಮೇಶ್ವರಿ ದೇವತಾ. ಈ ಲಲಿತಾ ಸಹಸ್ರನಾಮಕ್ಕೆ ಶ್ರೀ ಲಲಿತಾ ಪರಮೇಶ್ವರಿಯೇ ದೇವತೆ. ಶ್ರೀಮದ್ ವಾಗ್ಭವಕೂಟೇತಿ ಬೀಜಂ. ಇಲ್ಲಿ ಬೀಜ ಅಂದರೆ ವಾಗ್ಭವಕೂಟ ಅಂತ ಏನಿದೆ ಅದೇ ಬೀಜ. ಮಧ್ಯಕೂಟವೇ ಶಕ್ತಿ. ಮಧ್ಯಕೂಟೇತಿ ಶಕ್ತಿ, ಶಕ್ತಿಕೂಟೇತಿ ಕೀಲಕಂ. ಶಕ್ತಿಕೂಟ ಅನ್ನುವಂಥದ್ದು ಇಲ್ಲಿ ಕೀಲಕ. ಶ್ರೀ ಲಲಿತಾ ಮಹಾತ್ರಿಪುರ ಸುಂದರಿ ಪ್ರಸಾದ ಸಿದ್ಧಿದ್ವಾರ ಚಿಂತಿತ ಫಲವಾಪ್ತ್ಯರ್ಥೆ ಜಪೇ ವಿನಿಯೋಗ ಅಂತ ಇದೆ. ಅಂದರೆ ಇದು ಸಂಕಲ್ಪ. ಮಹಾತ್ರಿಪುರ ಸುಂದರಿ ಲಲಿತಾದೇವಿ ಏನಿದ್ದಾಳೆ ಅವಳ ನಾಮ ಪಠನೆಯನ್ನು ನಾವು ಮಾಡ್ತಾ ಇದ್ದೀವಿ. ಇದರ ಮೂಲಕ ನಮ್ಮ ಮನಸ್ಸಿನಲ್ಲಿ ಯಾವ ಫಲ ಬೇಕು ಅಂತ ನಾವು ಸಂಕಲ್ಪ ಮಾಡಿದ್ದೀವಿ ಅದು ಪ್ರಾಪ್ತವಾಗಲಿಕ್ಕೆ ಈ ಜಪವನ್ನು ಅಥವಾ ಈ ವ್ರತವನ್ನು ಮಾಡ್ತಾ ಇದ್ದೀವಿ ಅಂತ ಇದು ಹೇಳ್ತಾ ಇದೆ. ಜೊತೆಗೆ ಮುಂದಿನ ಸಾಲು ಮೂಲಮಂತ್ರೇಣ ಕರಷಡಂಗನ್ಯಾಸಾನ್ ಕೃತ್ವ ಅಂತ ಬಂದಿದೆ. ಅಂದರೆ ಈ ಮೂಲಮಂತ್ರದಿಂದ, ಧ್ಯಾನ ಶ್ಲೋಕ ಮೊದಲಾದ ಮೂಲಮಂತ್ರದಿಂದ ಈ ಕರ ಅಂದರೆ ಕೈಗಳು ಮುಂತಾದ ಷಡಂಗನ್ಯಾಸವನ್ನು ಮಾಡ್ತಾ ಹೋಗ್ತೀವಿ ಅಂತ ಈ ಮಂತ್ರ ಹೇಳ್ತಾ ಇದೆ. ಈ ಷಡಂಗನ್ಯಾಸ ಅಂತ ಅಂದರೆ 6 ಭಾಗಗಳನ್ನು, ನಮ್ಮ ದೇಹದ ವಿವಿಧ ಭಾಗಗಳನ್ನು ನಮ್ಮ ಕೈಯಿಂದ ಸ್ಪರ್ಶ ಮಾಡಿ ಅಲ್ಲಿ ಆ ದೇವತೆಯನ್ನು ಜಾಗೃತಿಗೊಳಿಸುವ ಕ್ರಮ ಇದು.
ಆ 6 ಭಾಗಗಳು ಷಡಂಗಗಳು ಯಾವುದು ಅಂತಂದರೆ ಹೃದಯ, ಶಿರಸ್ಸು, ಶಿಖೆ, ಶಿಖೆ ಅಂದರೆ ಜುಟ್ಟು, ನೇತ್ರ ಅಂದರೆ ಕಣ್ಣುಗಳು, ಕವಚ ಅಂತಂದರೆ ನಮ್ಮ 2 ಬಾಹುಗಳು, ಮತ್ತು ಅಸ್ತ್ರ ಅನ್ನುವಂತಹ ಈ 6 ಏನು ಭಾಗಗಳಿವೆ, ಈ ಭಾಗಗಳಿಂದ ನಾವು ಆ ಸಂಕಲ್ಪ ಪೂರ್ವಕ ಮಂತ್ರದಿಂದ ಆ ದೇಹದ ಭಾಗಗಳನ್ನು 6 ಭಾಗಗಳನ್ನು ಸ್ಪರ್ಶ ಮಾಡಿಕೊಂಡು ನಮ್ಮ ಮನಸ್ಸಿನಿಂದ ಆ ಅಂಗಗಳಲ್ಲಿ ಈ ಶಕ್ತಿಯನ್ನು ಜಾಗೃತೀಕರಣಗೊಳಿಸಿಕೊಳ್ಳುವಂತಹ ಒಂದು ಕ್ರಮಬದ್ಧತೆ. ಇದು ನಮ್ಮ ಋಷಿಮುನಿಗಳು ನಮ್ಮ ವೇದ ಮಂತ್ರಗಳಿಗೆ ಒಂದು ಕ್ರಮಬದ್ಧತೆಯನ್ನು ಏರ್ಪಡಿಸಿರುವ ವಿಧಾನ. ಇದೊಂದು ಅಪೂರ್ವವಾದ ಪಠನೆ ಮಾಡುವಂಥ ಕ್ರಮ ಅಥವಾ ವ್ರತ ಮಾಡುವಂಥ ಕ್ರಮ. ಅಷ್ಟು ಮಾನಸಿಕವಾಗಿ ನಾವು ಜಾಗೃತಿಯಾಗಿ, ನನ್ನ ದೇಹದಲ್ಲೆಲ್ಲ ಲಲಿತಾ ಪರಮೇಶ್ವರಿಯೇ ತುಂಬಿದಾಳೆ, ಆ ಚೈತನ್ಯವೇ ಲಲಿತಾ ಪರಮೇಶ್ವರಿ ಅನ್ನುವಂಥ ಭಾವ ಬರುವಂತೆ ಈ ಕ್ರಮಬದ್ಧತೆಯನ್ನು ಏರ್ಪಡಿಸಿದ್ದಾರೆ. ಇದನ್ನು ನಾವು ಗಮನಿಸಿಕೊಳ್ಬೇಕು. ಹಾಗಾಗಿ ಈ ರೀತಿ ಅವಳ ಆರಾಧನೆಯನ್ನು ವೇದ ಮಂತ್ರಗಳಲ್ಲಿ ಸಂಕಲ್ಪಪೂರ್ವಕವಾಗಿ ಒಂದು ಕ್ರಮಬದ್ಧತೆಯಿಂದ ಆರಾಧನೆ ಮಾಡ್ತೀವಲ್ಲ, ಹಾಗಾಗಿ ಅವಳಿಗೆ ಷಡಂಗ ದೇವತಾಯುಕ್ತ ಅನ್ನುವಂತಹ ಹೆಸರು ಬಂದಿದೆ. ಆ ನಾಮದಿಂದ ವಾಗ್ದೇವಿಯರು ಸ್ತುತಿ ಮಾಡ್ತಾ ಇದ್ದಾರೆ. ಮುಂದಿನ ನಾಮ ಷಡ್ಗುಣ್ಯ ಪರಿಪೂರಿತ. ಇದರ ಅರ್ಥ 6 ಗುಣಗಳಿಂದ ಪರಿಪೂರ್ಣಳಾದವಳು ಅಂತ. ನಾವು ಭಗವಾನ್ ಶಬ್ದವನ್ನು ಹೇಳುವಾಗ 6 ಗುಣಗಳ ವಿವರಣೆಯನ್ನು ನೋಡಿದ್ವಲ್ಲ, ಅದೇ 6 ಗುಣಗಳನ್ನು ಇನ್ನೊಂದು ಸಲ ನೆನಪು ಮಾಡ್ಕೊಳ್ಳೋದಾದರೆ ಸಕಲ ಐಶ್ವರ್ಯ, ಧರ್ಮ, ಯಶಸ್ಸು, ಸಂಪತ್ತು, ಜ್ಞಾನ, ವೈರಾಗ್ಯ, ಈ 6 ಗುಣ ಪರಿಪೂರಿತಳಾದ ಭಗವತಿ ಈ ದೇವಿ ಅಂತ ಈ ನಾಮ ಹೇಳ್ತಾ ಇದೆ. ಒಟ್ಟಿನಲ್ಲಿ ಅವಳು ಸಂಪೂರ್ಣಳು. ಯಾವುದೂ ರೀತಿಯಾದಂತಹ ವಿಷಯ ಅಥವಾ ವಸ್ತು ಅವಳಲ್ಲಿ ಇಲ್ಲ ಅನ್ನುವಂಥದ್ದೇ ಇಲ್ಲ. ಎಲ್ಲವೂ ಅವಳಲ್ಲೇ ಅಡಕವಾಗಿರುವಂಥದ್ದು. ಯಾವುದು ಯಾವಾಗ ಅವಳ ಕಾರ್ಯಕ್ಕೆ ಬೇಕೋ, ಈ ಸೃಷ್ಟಿ ಕಾರ್ಯಕ್ಕೆ ಏನು ಬೇಕೋ ಅದೆಲ್ಲವೂ ಅವಳಿಂದಲೇ ಆಯಾ ಕಾಲಕ್ಕೆ ಹೊಮ್ಮಿ ಬರ್ತದೆ. ಯಾವ ಕೊರತೆಯೂ ಇಲ್ಲದ ಸ್ವಾನಂದಾಮೃತ ತೃಪ್ತಿ ಅಂತ ಮಾತಾಡ್ತೀವಲ್ಲ, ಆ ರೀತಿಯ ಸ್ಥಿತಿಯಲ್ಲಿ ಅವಳು ಇದ್ದಾಳೆ ಅಂತ ಈ ನಾಮ ಹೇಳ್ತಾ ಇದೆ. ಸಮಗ್ರ ಈಶ್ವರೀಯ ಗುಣಗಣಗಳೆಲ್ಲ ಆಕೆಯಲ್ಲೇ ನೆಲೆಯಾಗಿದೆ. ಲೋಕ ಮಂಗಳಕ್ಕೆ ಅವಶ್ಯವಾದ್ದನ್ನು ಆಯಾ ಕಾಲಕ್ಕೆ ಅವಳು ತೋರ್ಪಡಿಸಿಕೊಂಡು ಈ ಲೋಕವನ್ನು ನಡೆಸ್ತಾಳೆ. ನಾವು ಅಂತರ್ಮುಖವಾಗಿ ಚಿಂತನೆ ಮಾಡಿಕೊಂಡ್ರೆ ನಮ್ಮ ಈ ಅಂಗಗಳೇನಿದೆ, ನಮ್ಮ ಗುಣ ಸ್ವಭಾವಗಳೇನಿದೆ, ಈ ಎಲ್ಲವೂ ಕೂಡ ಒಟ್ಟಿನಲ್ಲಿ ಈ ದೇಹ ಮನಸ್ಸುಗಳನ್ನೆಲ್ಲ ಆವರಿಸಿ ನಡೆಸುವಂತಹ ಆ ಚೈತನ್ಯವೇ ನಿರ್ವಹಣೆ ಮಾಡ್ತಾ ಇದೆ ಅಂತ ನಮಗೇ ಅರಿವಾಗ್ತದೆ. ಹಾಗೆ ಅರಿವಾದಾಗ ಮಾತ್ರ ನಮ್ಮ ಮನಸ್ಸು ಆರ್ದ್ರವಾಗಿ ಆ ಶಕ್ತಿಗೆ, ನಮ್ಮೊಳಗಿರುವಂಥ ಶಕ್ತಿಗೆ ಶರಣಾಗ್ತದೆ. ಹೀಗಾಗಲಿ ನಮಗೆಲ್ಲ ವಿಷಯ ಗೊತ್ತಾಗಲಿ, ಆಂತರಂಗಿಕ ವಿಷಯ, ನಮ್ಮದೇ ವಿಷಯ ನಮಗೆ ಗೊತ್ತಿಲ್ಲಲ್ಲ, ಹಾಗಾಗಿ ಆಂತರಂಗಿಕವಾಗಿ ಮನುಷ್ಯ ಒಳಗೆ ಹೋಗಲಿ ಅಂತ ಈ ವಾಗ್ದೇವಿಯರ ಉದ್ದೇಶ. ಅದಕ್ಕಾಗಿಯೇ ಈ ಥರ ಸಹಸ್ರನಾಮಗಳಿಂದ ಮಾತೆಯನ್ನು ಸ್ತುತಿ ಮಾಡುವ ನೆಪದಲ್ಲಿ ನಮ್ಮೊಳಗಿನ ಮತ್ತು ನಮ್ಮ ಸುತ್ತಮುತ್ತಲ ಪ್ರಪಂಚದ ರಹಸ್ಯವನ್ನು ನಮಗೆ ಒಂದೊಂದಾಗಿ ಬಿಡಿಸಿ ಹೇಳ್ತಾ ಇದ್ದಾರೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಮುಂದಿನ ಶ್ಲೋಕವನ್ನು ನೋಡೋಣ. ನಿತ್ಯ ಕ್ಲಿನ್ನ ನಿರುಪಮಾ ನಿರ್ವಾಣ ಸುಖದಾಯಿನಿ ನಿತ್ಯ ಷೋಡಶಿಕಾ ರೂಪ ಶ್ರೀಕಂಠಾರ್ಧ ಶರೀರಿಣಿ. ಈ ಶ್ಲೋಕದಲ್ಲಿ ಮೊದಲನೇ ನಾಮ ನಿತ್ಯ ಕ್ಲಿನ್ನ. ಇದರ ಅರ್ಥ ಸದಾ ದಯಾರ್ದ್ರಳಾಗಿ ಇರುವವಳು. ಕ್ಲಿನ್ನ ಅಂತಂದರೆ ಇಲ್ಲಿ ದಯೆಯಿಂದ ತುಂಬಿರುವವಳು ಅಂತ ಅರ್ಥ. ತನ್ನನ್ನು ಆರಾಧನೆ ಮಾಡುವಂಥ ಭಕ್ತರ ವಿಷಯದಲ್ಲಿ ಯಾವಾಗಲೂ ಈಕೆ ತುಂಬ ದಯಾಳು. ಈ ಗೀತೆ ಒಂದು ವಿಷಯವನ್ನು ಹೇಳ್ತದಲ್ಲ, ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಅಂದರೆ ಸ್ವಲ್ಪ ಹೊತ್ತಿನ ಧರ್ಮ, ಸ್ವಲ್ಪ ಧರ್ಮ ಮಾಡಿದರೂ ಅಥವಾ ಭಕ್ತಿ ಮಾಡಿದರೂ ಆ ಆರಾಧನೆಯಿಂದ ದೊಡ್ಡ ದೊಡ್ಡ ಭಯ ಏನಿದೆ ಅದೆಲ್ಲವೂ ನಾಶವಾಗ್ತದೆ ಅಂತ ಗೀತೆಯ ಈ ಮಾತಿನ ಅರ್ಥ. ಅದೇ ವಿಷಯವನ್ನು ಈ ನಾಮ ಹೇಳ್ತಾ ಇದೆ. ಸ್ವಲ್ಪ ಹೊತ್ತಿನ ಭಕ್ತಿಯ ಆರಾಧನೆ ಮಾಡಿದರೂ ಕೂಡ ನಮ್ಮ ಮನಸ್ಸಿಗೆ ಶಾಂತಿ, ತಂಪು, ಸಮಾಧಾನ
ಒಂದು ಮಟ್ಟದ ಆನಂದ ಸಿಗ್ತದಲ್ಲ, ಆ ಆನಂದವನ್ನು ನೀಯುವವಳು ಇವಳು ಅಂತ ಈ ದಯಾಲು ಅನ್ನುವಂಥ ವಿಷಯವನ್ನು ಈ ನಾಮದಲ್ಲಿ ವಾಗ್ದೇವಿಯರು ಮಾತಾಡ್ತಾ ಇದ್ದಾರೆ. ಯಾಕೆಂತಂದರೆ ಯಾವ ಚೈತನ್ಯವನ್ನು ನಾವು ಆರಾಧನೆ ಮಾಡ್ತಾ ಇದ್ದೀವಿ ಅವಳಿಂದಲೇ ನಾವು ಹುಟ್ಟಿ ಬಂದಿರೋದು ಅಲ್ವಾ. ಹಾಗಾಗಿ ಅವಳು ತಾಯಿ, ನಾವೆಲ್ಲ ಅವಳ ಮಕ್ಕಳು. ನಮಗೆ ಸರಿಯಾಗಿ ಜ್ಞಾನ ಇಲ್ಲ, ಭಕ್ತಿಯೂ ಇಲ್ಲ. ಅದನ್ನು ಭಕ್ತಿಯನ್ನು ಕೂಡ ಸರಿಯಾಗಿ ಮಾಡಲಿಕ್ಕಾಗದಂತಹ ಚಂಚಲ ಮನಸ್ಸು ನಮ್ಮಲ್ಲಿದ್ದುಬಿಟ್ಟಿದೆ. ಹಾಗಾಗಿ ಪರಮ ಪ್ರೇಮಮಯಿಯಾದ ಈ ಜಗನ್ಮಯಿ ಏನಿದ್ದಾಳೆ, ಈ ಜಗನ್ಮಾತೆ ಏನಿದ್ದಾಳೆ, ನಮ್ಮೊಳಗೆ ಇದ್ದಾಳಲ್ಲ, ಅವಳಿಗೆ ನಮ್ಮ ಸ್ಥಿತಿ ಎಲ್ಲ ಗೊತ್ತಿದೆ. ಭಕ್ತಿನೂ ಮಾಡೋಕ್ಕಾಗಲ್ಲ, ಜ್ಞಾನ ಅಂತೂ ಮೊದಲೇ ಇಲ್ಲ. ಹಾಗಾಗಿ ಇವನನ್ನು ಸ್ವಲ್ಪ ನನ್ನ ಭಕ್ತಿಯನ್ನು ಇವನೊಳಗೆ ಜಾಗರಿಸಬೇಕು ಅನ್ನುವಂತಹ ಪ್ರೇಮಮಯ ಹೃದಯ, ದಯಾಳುವಾದ ಈ ತಾಯಿಯದ್ದು ಅಂತ ಈ ನಾಮ ಹೇಳ್ತಾ ಇದೆ. ನಮ್ಮ ಸ್ವಭಾವ ಅವಳಿಗೆ ಗೊತ್ತೇ ಇರೋದರಿಂದ ಯಾರು ಅವಳನ್ನು ಆರ್ತವಾಗಿ ಕರೀತಾರೋ, ಅವರು ಯಾವ ಮಕ್ಕಳೇ ಆಗಿರಲಿ, ಎಲ್ಲರೂ ಜಗನ್ಮಾತೆಯ ಮಕ್ಕಳೇನೆ. ಇಲ್ಲಿ ಜಾತಿ ಭೇದ ಇಲ್ಲ, ವರ್ಗ ಭೇದ ಇಲ್ಲ, ಮತಭೇದ ಇಲ್ಲ, ಯಾವ ಭೇದವೂ ಇಲ್ಲ. ಎಲ್ಲರಿಗೂ ಕೂಡ ಅವಳು ತಾಯಿ, ಪ್ರಪಂಚದ ಎಲ್ಲರೂ ಕೂಡ ಅವಳ ಮಕ್ಕಳೇನೆ. ಹಾಗಾಗಿ ಯಾರು ಅವಳನ್ನು ಯಾವ ರೂಪದಲ್ಲೇ ಇರಲಿ ಭಕ್ತಿಯಿಂದ ಕರೀತಾರೋ, ಸ್ತುತಿ ಮಾಡ್ತಾರೋ, ನನಗೇನು ಗೊತ್ತಿಲ್ಲ, ನನ್ನನ್ನು ನೀನು ರಕ್ಷಣೆ ಮಾಡು, ನಿನ್ನ ಜ್ಞಾನವನ್ನು ನನಗೆ ಒದಗಿಸಿಕೊಡು ಅಂತ ನಿಜವಾಗಿ ಪ್ರಾಮಾಣಿಕವಾಗಿ ಪ್ರಾರ್ಥನೆ ಮಾಡ್ತಾರೋ ಅಂಥವರನ್ನು ಯಾವುದೋ ಒಂದು ರೂಪದಲ್ಲಿ ಅವರಿಗೆ ಒಲಿದು ಬಂದು ಅವರನ್ನು ಸಮಾಧಾನ ಮಾಡಿ ಅವರ ಸಮಸ್ಯೆಗೆ, ಅವರ ಕ್ಲೇಶಕ್ಕೆ ಒಂದು ಪರಿಹಾರವನ್ನು ನೀಡಿ ಶಾಂತಿಯನ್ನು ನೀಡುವಂತಹ ಕರುಣಾಸಾಗರಿ ಇವಳು ಅಂತ ಈ ನಿತ್ಯ ಕ್ಲಿನ್ನ ಅನ್ನುವಂಥ ನಾಮ ಹೇಳ್ತಾ ಇದೆ. ಮುಂದಿನ ನಾಮ ನಿರುಪಮ. ನಿರುಪಮ ಅಂತಂದರೆ ಅನುಪಮವಾದವಳು, ಹೋಲಿಕೆಯೇ ಇಲ್ಲದವಳು, ಉಪಮೆ ಇಲ್ಲ ಅವಳಿಗೆ. ಅವಳಿಗೆ ಯಾವ ವಸ್ತುವನ್ನು ಹೋಲಿಸ್ಲಿಕ್ಕಾಗೋದೇ ಇಲ್ಲ. ಯಾಕೆ ಅಂತಂದರೆ ಈ ಪ್ರಪಂಚದಲ್ಲಿರುವಂಥದ್ದನ್ನು ಮಾತ್ರ ನಾವು ನೋಡಿದ್ದು ಹೋಲಿಸಲಿಕ್ಕೆ. ಅವಳು ಈ ಪ್ರಪಂಚವನ್ನು ಆವರಿಸಿ ಪ್ರಪಂಚವನ್ನು ಮೀರಿದಾಳೆ. ಅವಳಂಥ ವಸ್ತು ಅವಳೊಂದೇ. ಹಾಗಾಗಿ ಅವಳಿಗೆ ಹೋಲಿಕೆಯಾಗುವಂಥದ್ದು ಯಾವುದೂ ಇಲ್ಲ ಅನ್ನೋದಕ್ಕೆ ಈ ನಾಮ ಹೇಳ್ತಾ ಇದೆ ನಿರುಪಮ ಅಂತ. ನೋಡಿ ಎಷ್ಟು ಆಶ್ಚರ್ಯ, ಇಷ್ಟೊಂದು ನಾಮ ಇದೆ, ಇಲ್ಲಿ ಸಹಸ್ರನಾಮ ಇದೆ. ಈ ಸಹಸ್ರನಾಮಗಳೂ ಕೂಡ ಏನು ಹೇಳ್ತಾ ಇವೆ? ಈ ತಾಯಿ ಹೀಗಿದ್ದಾಳೆ, ಹಾಗಿದ್ದಾಳೆ, ಚಂದ್ರನಂಥ ಮುಖ, ಸೂರ್ಯನಂಥ ಕಾಂತಿ, ತಾವರೆಯಂಥ ಕಣ್ಣು, ಹೀಗೆಲ್ಲ ಎಷ್ಟೊಂದು ನಾಮಗಳಲ್ಲಿ ಅವಳ ವರ್ಣನೆಯನ್ನು ನೋಡ್ಕೊಂಡು ಬಂದಿದ್ದೀವಿ ಅಲ್ವಾ. ಈ ನಾಮದಲ್ಲಿ ಅವಳಿಗೆ ಹೋಲಿಕೆಯೇ ಇಲ್ಲ ಅಂತ ಹೇಳ್ತಾ ಇದೆ. ಅಂದರೆ ಇದನ್ನು ಹೇಗೆ ಅರ್ಥ ಮಾಡ್ಕೋಬೇಕು ನಾವು ಅಲ್ವಾ? ನಿಜವಾಗಿ ಆದರೆ ಆ ಮಾತೆ ಹೇಗಿದ್ದಾಳೆ ಅಂತ ಯಾರಿಗೂ ಪೂರ್ತಿಯಾಗಿ ತಿಳಿದುಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಅವಳು ಎಲ್ಲವನ್ನೂ ಮೀರಿದವಳು. ನಮ್ಮ ತಿಳಿದುಕೊಳ್ಳುವ ಸಾಮರ್ಥ್ಯ ಏನಿದೆ, ಜ್ಞಾನ, ಆ ಜ್ಞಾನವನ್ನು ಕೂಡ ಮೀರಿ ನಿಂತವಳು, ನಮ್ಮ ಮನಸ್ಸನ್ನು ಮೀರಿ ನಿಂತವಳು. ಯಾಕೆಂದರೆ ಈ ತಾಯಿ ಅನಂತವಾಗಿರುವ ನಿರಾಕಾರ ಸ್ವರೂಪಿ. ಈ ನಿರಾಕಾರ ಸ್ವರೂಪವನ್ನೇ, ನಿರಾಕಾರ ಚೈತನ್ಯವನ್ನೇ ನಾವಿಲ್ಲಿ ತಾಯಿ ಅಂತ ಸ್ತುತಿ ಮಾಡ್ತಾ ಇರೋದು. ಹಾಗಾಗಿ ಅವಳೇ ನಮಗೆ ಕೊಟ್ಟಿರುವಂತಹ ಬುದ್ಧಿ, ಇಂದ್ರಿಯ, ಮನಸ್ಸು, ಇವುಗಳಿಂದ, ಅಂದರೆ ಇವುಗಳೆಲ್ಲ ಒಂದು ಮಿತಿಗೆ ಒಳಪಟ್ಟಿದೆ. ಪೂರ್ತಿ ಅವಳನ್ನು ತಿಳಿದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆದರೂ ಒಂದು ಮಟ್ಟಕ್ಕೆ ನಾವು ಪ್ರಯತ್ನ ಮಾಡಿದರೆ, ಅಂದರೆ ನಾವು ಸಾಧನೆ ಮಾಡಿಕೊಂಡ್ರೆ ಅವಳನ್ನು ತಿಳ್ಕೋಬಹುದು ಅಂತಲೂ ಹೇಳ್ತದೆ. ಆದರೆ ಪೂರ್ತಿ ಆ ತತ್ವವನ್ನು ಹಿಡೀಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ, ಯಾವುದಕ್ಕೂ ಸಾಧ್ಯ ಇಲ್ಲ. ಹಾಗಾಗಿ ಈ ಹೊರ ಪ್ರಪಂಚವನ್ನು ನಮ್ಮ ದೇಹ ಇಂದ್ರಿಯಗಳನ್ನು ಬಳಸಿ ಹೇಗೆ ನಾವು ಗ್ರಹಿಸ್ತೇವೆ, ಆ ರೀತಿ ಅನುಭವಕ್ಕೆ ತಂದುಕೊಳ್ಳಿಕ್ಕೆ ಆಗೋದಿಲ್ಲ. ಅಂದರೆ ನಮ್ಮೊಳಗಿರುವ ತತ್ವವನ್ನು ಹೊರಗಿನ ಪ್ರಪಂಚಗಳನ್ನು ಇಂದ್ರಿಯಗಳಿಂದ ಅನುಭವಕ್ಕೆ ತಂದುಕೊಂಡ ಹಾಗೆ ಅದನ್ನು ಹಾಗೆ ತಂದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಈ ನಾಮ ಹೇಳ್ತಾ ಇದೆ. ಅಂತರ್ಮುಖಿಯಾಗಿ ಯಾರು ಆ ತತ್ವವನ್ನು ತನ್ನೊಳಗೆ ದರ್ಶನ ಮಾಡ್ಕೊಂಡು ಭಕ್ತ ಇದ್ದಾನೆ, ಅಥವಾ ಸಾಧಕ ಇದ್ದಾನೆ, ಅಥವಾ ಜ್ಞಾನಿ ಇದ್ದಾನೆ, ಅವನಿಗೂ ಕೂಡ ಏನಾಗ್ತದಂತೆ ಅಂದರೆ ಹೀಗೆ ಈ ಚೈತನ್ಯ ತತ್ವ ಇದೆ ಅಂತ ಹೇಳೋಕ್ಕಾಗಲ್ವಂತೆ. ಯಾಕೆಂದರೆ ನಿರಾಕಾರವನ್ನು ಅನುಭವಿಸಿರ್ತಾನೆವ. ಆ ಅನುಭವಿ ಹೇಳೋದೇನು ಅಂತಂದರೆ, ತನ್ನ ಅನುಭವವನ್ನು ಹೇಗೆ ಹೇಳ್ತಾನೆ ಅಂತಂದರೆ, ಆ ಚೇತನ ವಸ್ತು ಅಂದರೆ ನನ್ನ ನಿಜ ಸ್ವರೂಪ
ಬ್ರಹ್ಮತತ್ವ ಅಂತ ಏನು ಕರಿತೀವಿ ಅದಕ್ಕೊಂದು ಹೋಲಿಕೆಯೇ ಇಲ್ಲ ಅಂತ. ಹಾಗಾಗಿ ಅದೇ ಮಾತನ್ನು ಇಲ್ಲಿ ವಾಗ್ದೇವಿಯರು ಹೇಳುವಂಥದ್ದು ನಿರುಪಮ ಅಂತ. ಈ ಚೈತನ್ಯ ವಸ್ತು, ಈ ಎಲ್ಲವನ್ನೂ ಧರಿಸಿಕೊಂಡಂತಹ ಈ ವಿಶ್ವ ಚೈತನ್ಯಕ್ಕೆ ಹೋಲಿಕೆ ಕೊಡುವಂಥ ಯಾವ ವಸ್ತುವೂ ವಿಶ್ವದಲ್ಲಿಲ್ಲ. ಹಾಗಾಗಿ ಅವಳು ಏಕಮೇವ ಅದ್ವಿತೀಯಳು, ಹೋಲಿಕೆಯೇ ಇಲ್ಲದ ನಿರುಪಮ ಅಂತ. ಇದೇ ವಿಷಯವನ್ನು ವಿಶ್ವರೂಪ ದರ್ಶನ ಮಾಡಿಕೊಂಡ ಅರ್ಜುನ ಏನಿದ್ದಾನೆ ಅವನು ಹೇಳ್ತಾನೆ, ಈ ವಿಶ್ವದಲ್ಲಿ ನಿನಗೆ ಹೋಲಿಕೆಯೇ ಇಲ್ಲ. ಇಡೀ ವಿಶ್ವವನ್ನು ನೀನು ಹೊತ್ತು ನಿಂತಿದ್ದೀಯೆ. ಇಡೀ ವಿಶ್ವದ ಎಲ್ಲ ರೂಪಗಳೂ ನನಗೆ ಕಾಣ್ತಾ ಇವೆ, ಎಲ್ಲ ಆಕಾರಗಳೂ ಕಾಣ್ತಾ ಇವೆ ನಿನ್ನಲ್ಲಿ. ಆದರೆ ನೀನು ಏನು ಅಂತ ಪರಿಪೂರ್ಣವಾಗಿ ನನಗೆ ಗ್ರಹಿಸ್ಲಿಕ್ಕಾಗ್ತಾ ಇಲ್ಲ. ನನಗೆ ನಿನ್ನ ಆದಿಯೂ ಕಾಣ್ತಾ ಇಲ್ಲ, ಮಧ್ಯವೂ ಕಾಣ್ತಾ ಇಲ್ಲ, ತುದಿಯೂ ಕಾಣ್ತಾ ಇಲ್ಲ. ನಿನ್ನ ಶುರು ಎಲ್ಲಿಂದ, ನಿನ್ನ ಮುಕ್ತಾಯ ಎಲ್ಲಿಂದ, ನಿಜ ಸ್ವರೂಪ ಏನು ಅನ್ನೋದು ಏನೂ ಗೊತ್ತಾಗ್ತಾ ಇಲ್ಲ, ಭಯ ಮಾತ್ರ ಆಗ್ತಾ ಇದೆ ಅಂತ ಅರ್ಜುನ ವಿಶ್ವರೂಪ ದರ್ಶನ ಮಾಡಿಕೊಂಡು ಹೇಳ್ತಾನಲ್ಲ. ಆ ಸ್ಥಿತಿಯನ್ನು ಇಲ್ಲಿ ಅಂದರೆ ಆ ಬ್ರಹ್ಮತತ್ವದ ಸ್ಥಿತಿ ಅದರನ್ನು ಇಲ್ಲಿ ವಾಗ್ದೇವಿಯರು ನಿರುಪಮ ಅನ್ನುವಂಥ ನಾಮದಿಂದ ಸ್ತುತಿ ಮಾಡಿದ್ದಾರೆ. ಹೋಲಿಕೆಯೇ ಇಲ್ಲ, ಹೋಲಿಕೆ ಕೊಡುವಂಗೆ ಇಲ್ಲ, ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ. ಆದರೂ ನಮ್ಮ ಸಾಧನೆಯ ಮೂಲಕ ನಮ್ಮೊಳಗೇ ನಾವು ಅದನ್ನು ಅನುಭವಿಸಿಕೊಳ್ಳಬಹುದಾದ ಒಂದು ತತ್ವವೇ ಹೊರತು ಹೇಳಲಿಕ್ಕಾಗೋದಿಲ್ಲ ಅಂತ ಈ ನಾಮ ಹೇಳ್ತಾ ಇದೆ. ಮುಂದಿನ ನಾಮ ನಿರ್ವಾಣ ಸುಖದಾಯಿನಿ. ಇದರ ಅರ್ಥ ಮೋಕ್ಷ ಸುಖವನ್ನು ಕೊಡುವವಳು. ಈ ನಾಮದಲ್ಲಿ ನಿರ್ವಾಣ ಅಂತ ಬಂದಿದೆಯಲ್ಲ, ನಿರ್ವಾಣ ಅಂತಂದರೆ ಮೋಕ್ಷ, ಬಿಡುಗಡೆ, ನಿರಾಳತೆ, ಶಾಂತಿ ಇದೆಲ್ಲ ಅರ್ಥ ಇದೆ. ಯಾರು ತನ್ನನ್ನು ಅರಿತುಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೋ, ಯಾರು ನಿಜವಾಗಿ ಅಮ್ಮ ಅಂತ ಶರಣು ಬರ್ತಾರೋ ಅಂಥವರಿಗೆ ಎಲ್ಲ ರೀತಿಯ ತಾಪ, ನೋವು, ಚಿಂತೆಗಳಿಂದ ಅವರ ಮನಸ್ಸನ್ನು ಶಾಂತವಾಗಿಟ್ಟು, ಅಂದರೆ ಜ್ಞಾನವನ್ನು ನೀಡಿ ಆ ಚಿಂತೆಗೆ ಕಾರಣ ಏನು, ಅದನ್ನು ಹೇಗೆ ನಾವು ಸಾಲ್ವ್ ಮಾಡ್ಕೋಬೇಕು ಅನ್ನುವಂತಹ ಒಂದು ಜ್ಞಾನವನ್ನು ಯಾವುದೋ ರೀತಿಯಿಂದ ಅವರಿಗೆ ಪರಿಪಾಲಿಸಿ ಆ ಚಿಂತೆ ಕೊರಗಿನಿಂದ ಅವರನ್ನು ಮುಕ್ತಗೊಳಿಸಿ ಅವರನ್ನು ನಿರಾಳವನ್ನಾಗಿ ಮಾಡುವಂಥವಳು ಈ ಮಾತೆ. ಚಿಂತೆಯೇ ಇಲ್ಲದೇನೆ ಬದುಕಿನಲ್ಲಿ ಹಗೂರವಾಗಿ ನಿರಾಳರಾಗಿ ಶಾಂತಿಯಿಂದ ನಮ್ಮಷ್ಟಕ್ಕೆ ನಾವು ಬದುಕುವುದೇ ನಿರ್ವಾಣ ಸ್ಥಿತಿ. ಅಂದರೆ ನಿಜವಾಗಿ ಈ ಶರೀರ ಯಾವುದರಿಂದ ಬಂದಿದೆ, ಈ ಮನಸ್ಸು ಹೇಗೆ ಕೆಲಸ ಮಾಡ್ತದೆ, ಈ ಬುದ್ಧಿ ಹೇಗೆ ಕೆಲಸ ಮಾಡ್ತದೆ, ಯಾವುದರಿಂದ ಇವೆಲ್ಲವೂ ಕೂಡ ಶಕ್ತಿಭರಿತವಾಗಿ ಯಾವುದರ ಕಡೆಗೆ ಕೊನೆಗೆ ಹೋಗಿ ಮುಟ್ತದೆ ಅಂತ ತಿಳ್ಕೊಳ್ಳುವಂಥದ್ದೆಲ್ಲ ಇದೆಯಲ್ಲ, ಇದಕ್ಕೆ ಆತ್ಮಜ್ಞಾನ ಅಂತ ಹೆಸರು. ಅಂದರೆ ತನ್ನದೇ ಜ್ಞಾನ ಅಂತ. ಈ ಆತ್ಮಜ್ಞಾನವನ್ನು ಯಾರು ಪಡ್ಕೊಳ್ತಾರೋ, ಈ ಆತ್ಮಜ್ಞಾನವನ್ನು ಪಡ್ಕೊಂಡು ಒಂದು ಭಕ್ತಿಯಿಂದ ಪ್ರೀತಿಯಿಂದ ಆ ತನ್ನ ಆತ್ಮಸ್ವರೂಪದಲ್ಲೇ ನಿರತರಾಗಿ ಯಾರಿರ್ತಾರೋ ಅಂಥವರಿಗೆ ನಿರ್ವಾಣ ಸುಖ. ಅಂದರೆ ಹೊರಗಿನ ಪ್ರಪಂಚದ ಯಾವುದೇ ವಿಷಯ, ಯಾವುದೇ ವ್ಯಕ್ತಿ, ಯಾವುದೇ ವಸ್ತುಗಳಿಂದ ನಮ್ಮ ಮನಸ್ಸು ಡಿಸ್ಟರ್ಬೇ ಆಗೋದಿಲ್ಲ. ಎಲ್ಲ ಕೆಲಸವನ್ನು ಮಾಡ್ತಾ ಇರ್ತಾರೆ ಅಗತ್ಯಕ್ಕೆ ತಕ್ಕಂತೆ, ಆದರೆ ಯಾವುದನ್ನು ಮನಸ್ಸಿಗೆ ಹಚ್ಕೊಳ್ಳೋದಿಲ್ಲ, ತುಂಬ ನಿರಾಳರಾಗಿ ಬದುಕ್ತಾರೆ. ಈ ಸ್ಥಿತಿಯನ್ನು ನಿರ್ವಾಣ ಸುಖ ಅಂತ ಹೇಳುವಂಥದ್ದು. ಇಂತಹ ನಿರ್ವಾಣ ಸುಖವನ್ನು ಇವಳು ತನ್ನನ್ನು ಆರಾಧಿಸುವ ಭಕ್ತರಿಗೆ ಕೊಡ್ತಾಳೆ ಅಂತ ಈ ನಾಮ ಹೇಳ್ತಾ ಇದೆ. ಹಾಗೆ ಮುಂದಿನ ನಾಮಗಳನ್ನು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನೋಡ್ತಾ ಹೋಗೋಣ. ನಮಸ್ಕಾರ.